ಜಯದೇವ ಆಸ್ಪತ್ರೆ ಒಂದು ಪ್ರತಿಷ್ಠಿತ ಆಸ್ಪತ್ರೆ. ಅದು ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇದೆ. ಅಂದರೆ ಯಾವುದೋ ಒಂದು ಈಗ ಈ 11 ಜನ ಏನೋ ಸಾವನ್ನಪ್ಪಿದ್ದಾರೆ ಅಂತ ಇದೆ, ಅದೆಲ್ಲ ಎಂಡ್ ಸ್ಟೇಜ್ ಹಾರ್ಟ್ ಫೇಲ್ಯೂರ್. ನಾನು ಮಾಹಿತಿ ಪಡೆದುಕೊಂಡೆ. ಅಂದರೆ ಜನರಿಗೆ ಇದ್ರ ಬಗ್ಗೆ ಗಾಬರಿ ಬೀಳೋದು ಬೇಡ. ಆಸ್ಪತ್ರೆ ಬಗ್ಗೆ ಇರತಕ್ಕಂಥ ಒಂದು ವಿಶ್ವಾಸವನ್ನು ಕಳೆದುಕೊಳ್ಳೋದು ಬೇಡ. ಆಸ್ಪತ್ರೆಯಲ್ಲಿ ಉತ್ತಮವಾದಂಥ ವೈದ್ಯರುಗಳಿದ್ದಾರೆ. ಬೆಂಗಳೂರು ಜಯದೇವ ಆಗ್ಬೋದು, ಮೈಸೂರು ಜಯದೇವ ಆಗ್ಬೋದು, ಗುಲ್ಬರ್ಗಿ ಜಯದೇವ ಆಗ್ಬೋದು. ಯಾವಾಗಲೂ ಏನಾಗುತ್ತೆ ಅಂದರೆ ಅಲ್ಲಿಗೆ ಒಂದು ವೈದ್ಯರ ಮತ್ತು ತಂತ್ರಜ್ಞರ ಸ್ವಲ್ಪ ಕೊರತೆ ಇದೆ ಅಂತ ಗೊತ್ತಾಗಿದೆ. ಅದಕ್ಕೆ ನಿನ್ನೆ ಶರಣ್ ಪ್ರಕಾಶ್ ಪಾಟೀಲ್ ಅವರು, ವೈದ್ಯಕೀಯ ಶಿಕ್ಷಣ ಸಚಿವರು ಖುದ್ದಾಗಿ ಭೇಟಿ ನೀಡಿ ಅದಕ್ಕೆ ಹೆಚ್ಚುವರಿ ಹೃದ್ರೋಗ ತಜ್ಞರನ್ನು ಅಪಾಯಿಂಟ್ ಮಾಡತಕ್ಕಂಥ, ನೇಮಕಾತಿ ಮಾಡತಕ್ಕಂಥ ವಿಚಾರ ಹೇಳಿದ್ದಾರೆ. ಬಟ್ ಆದರೆ ಆಸ್ಪತ್ರೆ ಚೆನ್ನಾಗೇ ನಡೀತಾ ಇದೆ, ಅದ್ರ ಬಗ್ಗೆ ಏನಿಲ್ಲ. ಅದಕ್ಕೋಸ್ಕರ ಮೈಸೂರು ಆಸ್ಪತ್ರೆಗೆ ಒಂದು ಹೆಚ್ಚು ಸ್ವಾಯತ್ತತೆ ಕೊಡ್ತಕ್ಕಂಥ ವಿಚಾರವನ್ನು ಕೂಡ ಅವರು ಪ್ರಸ್ತಾವನೆ ಮಾಡಿದ್ದಾರೆ. ಯಾಕೆಂದರೆ ಈಗ ಮೈಸೂರು ಜಯದೇವ ಅಥವಾ ಗುಲ್ಬರ್ಗ ಜಯದೇವ ಅಲ್ಲೂ ಅದು ಬೃಹತ್ ಹೃದ್ರೋಗ ಆಸ್ಪತ್ರೆಗಳಾಗಿದೆ. 400 ಬೆಡ್ ಆಸ್ಪತ್ರೆ ಆಗಿದೆ. ಹೀಗಾಗಿ ಅದರ ನಿರ್ವಹಣೆ ಕಷ್ಟ ಆಗುತ್ತೆ ಬೆಂಗಳೂರಿನಿಂದ ಮಾಡಲಿಕ್ಕೆ. ಅದರಿಂದ ಅಲ್ಲಿ ಇರತಕ್ಕಂಥ ಮೆಡಿಕಲ್ ಸೂಪರ್ಡೆಂಟ್ ಏನಿದ್ದಾರೆ ಅವ್ರಿಗೆ ಸ್ಥಳೀಯವಾಗಿ ಒಂದು ಅಧಿಕಾರವನ್ನು, ಸ್ವಾಯತ್ತತೆ, ಆಟೋನಮಿ ಪವರ್ಸ್ ಕೊಡತಕ್ಕಂಥ ವಿಚಾರ ಅದು ಬಹಳ ಮುಖ್ಯ. ಯಾಕೆಂದರೆ ಎಲ್ಲವನ್ನೂ ಕೂಡ ಬೆಂಗಳೂರು ಕೇಂದ್ರದ ಮೇಲೆ ಅವರು ನಿರ್ವಹಣೆ ಮಾಡೋಕ್ಕಾಗೋದಿಲ್ಲ. ಡೆಫಿನೆಟಾಗಿ ಮೈಸೂರು ಜಯದೇವ ಹೃದ್ರೋಗ ಸಂಸ್ಥೆ ಮತ್ತು ಗುಲ್ಬರ್ಗ ಜಯದೇವ ಹೃದ್ರೋಗ ಸಂಸ್ಥೆಗೆ ಇದಕ್ಕೆ ಅಲ್ಲಿ ಸ್ಥಳೀಯವಾಗಿ ದಿನನಿತ್ಯ ಕೆಲಸ ಮಾಡತಕ್ಕಂಥ ನಿರ್ಧಾರಗಳೇನಿದೆ, ಈಗ ನರ್ಸ್ಗಳನ್ನ ಪೋಸ್ಟ್ ಮಾಡಬೇಕು, ಟೆಕ್ನಿಷಿಯನ್ ಆ ವಾರ್ಡಿಂದ ಈ ವಾರ್ಡ್ಗೆ ಹಾಕಬೇಕು, ಅಥವಾ ಡೇಟಾ ಎಂಟ್ರಿ ಆಪ್ರೇಟರ್ಗಳನ್ನ ಆ ಕಡೆ ಹಾಕಬೇಕು, ಆ ಅಧಿಕಾರವನ್ನು ಸ್ಥಳೀಯ ವೈದ್ಯಕೀಯ ಅಧೀಕ್ಷಕರಿಗೆ ಕೊಟ್ಟರೆ ಇದು ವ್ಯವಸ್ಥೆ ಸರಿಯಾಗುತ್ತೆ. ಬಟ್ ಮತ್ತೊಮ್ಮೆ ಹೇಳ್ತೇನೆ, ಜಯದೇವ ಆಸ್ಪತ್ರೆ, ಹೃದ್ರೋಗದ ಆಸ್ಪತ್ರೆ ಬಗ್ಗೆ ಹಿಂದೆ ಯಾವ ರೀತಿ ವಿಶ್ವಾಸ ಜನರಿಗಿತ್ತೋ ಅದೇ ವಿಶ್ವಾಸ ಇರಲಿ.